ಚಂದಲಿಕೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಶೋಕ್ ಕುಮಾರ್ ರೈ ಅವರು ಭಾಷಣದಲ್ಲಿ ದಯಾನಂದರು ನನಗೆ ಮತ ಹಾಕಿದ್ದಾರೆಂದು ಎಲ್ಲಿಯೂ ಉಲ್ಲೇಖವನ್ನ ಮಾಡಿಲ್ಲ. 10 ವರ್ಷಗಳ ಹಿಂದೆ ಅವರು ಬಿಜೆಪಿ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾಗಿದ್ರು. ಆಗ ಅವರು ಬಿಜೆಪಿಯಲ್ಲಿ ಅನ್ಯೋನ್ಯತೆಯಲ್ಲಿದ್ರು ಹೊರತು ಹೀಗಲ್ಲ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ದಯಾನಂದರು ಅಶೋಕ್ ರೈ ಅವರ ಮಾತಿಗೆ ತಲೆ ಅಲ್ಲಾಡಿಸಿದ್ದಾರೆಂದು ಹಿಂಸೆ ನಡೆಸುವುದು ಸರಿಯಲ್ಲ ಎಂದು ಬಿಜೆಪಿ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ದಯಾನಂದ ಶೆಟ್ಟಿ ಉಜಿರೆಮಾರು ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಚಂದಲಿಕೆಯಲ್ಲಿ ಯುವ ಕೇಸರಿ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಯುವ ಕೇಸರಿ ಬಗ್ಗೆ ಮಾತನಾಡಿ, ಯುವ ಕೇಸರಿಯ ಕಾರ್ಯಕರ್ತರು ಕೂಡ ನನಗೆ ಮತ ಹಾಕಿರಬಹುದು ಎಂಬುದನ್ನು ನಾನು ಕೇಳಿಸಿಕೊಂಡಿರೋದು ಬಿಟ್ರೆ ದಯಾನಂದರು ನನಗೆ ಮತ ಹಾಕಿದ್ದಾರೆ ಎಂದು ಎಲ್ಲಿಯೂ ಉಲ್ಲೇಖವನ್ನ ಮಾಡಲಿಲ್ಲ. ಆದರೆ ದಯಾನಂದರು ಮತ ಹಾಕಿ ತಲೆ ಅಲ್ಲಾಡಿಸಿದ್ದಾರೆ ಎಂದು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಬರ್ತಾ ಇದೆ. ಈ ರೀತಿ ಹಿಂಸೆ ಕೊಡೋದು ಸರಿಯಲ್ಲ ಎಂದು ಅವರು ಹೇಳಿದರು. ನಾನು ನನ್ನ ಜೀವಮಾನದಲ್ಲಿ ಸಂಘಟನೆಯ ಶಿಸ್ತು ಮತ್ತು ರಾಜಕೀಯವಾಗಿ ನಂಬಿಕೊಂಡು ಬಂದಿರುವಂತಹ ಪಾರ್ಟಿಯ ಸಿದ್ಧಾಂತಕ್ಕೆ ಬದ್ಧನಾಗಿ ಕೆಲಸ ಮಾಡಿಕೊಂಡು ಬಂದಿರುವಂತಹ ವ್ಯಕ್ತಿಯಾಗಿದ್ದು, ಪುತ್ತೂರಿನ ಶಾಸಕರಾದ ಅಶೋಕ್ ರೈ ಅವರ ಹಾಗೆ ಗೆಲ್ಲಿನಿಂದ ಗೆಲ್ಲಿಗೆ ಹಾರುವ ರಾಜಕಾರಣಿ ಅಲ್ಲ ಎಂದು ಹೇಳಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲದ ಉಪಾಧ್ಯಕ್ಷರಾದ ಯತೀಂದ್ರ ಕೊಚ್ಚಿ, ಸುನೀಲ್ ದಡ್ಡು, ನಗರ ಮಂಡಲದ ಅಧ್ಯಕ್ಷ ಶಿವಕುಮಾರ್, ಜಿಲ್ಲಾ ಎಸ್ಟಿ ಮೋರ್ಚಾದ ಅಧ್ಯಕ್ಷ ಹರೀಶ್ ಬಿಜಾತ್ರೆ, ನಿತೇಶ್ ಶಾಂತಿವನ, ಮಹೇಶ್ ಕೇರಿ ಉಪಸ್ಥಿತರಿದ್ದರು. ಬಿಜೆಪಿಯಲ್ಲಿ ನಾನಿರುವಾಗ ಅನ್ನೋ ರೀತಿಯಲ್ಲಿ ಅವರು ಉಲ್ಲೇಖ ಮಾಡಿ ನಾನು ಒಂದು ಶಾಸಕನಾಗಬೇಕು ಅನ್ನೋದು ಆಶೆಯನ್ನು ಇಟ್ಕೊಂಡಿದ್ದೆ ಅಂತ ಹೇಳಿದರು. ತದನಂತರದ ದಿವಸಗಳಲ್ಲಿ ಆ ಸಂದರ್ಭದಲ್ಲಿ ಅವರು ಬಿಜೆಪಿಯ ಜಿಲ್ಲಾ ಕಾರ್ಯಕಾರಿಣಿಗಳು ಆಗಿದ್ದರು, ಸದಸ್ಯರಾಗಿದ್ದರು. ತದನಂತರ ಅವರು ನಮ್ಮ ಪಾರ್ಟಿಯನ್ನು ಬಿಟ್ಟು ಚುನಾವಣೆ ಬರುವಂಥ ಸಂದರ್ಭದಲ್ಲಿ, ಕಳೆದ ಬಾರಿಯ MLA ಚುನಾವಣೆ ಸಂದರ್ಭದಲ್ಲಿ ಯಾವ ಪಾರ್ಟಿ ನನಗೆ MLA ಸೀಟು ಕೊಡ್ತದ ಆ ಪಾರ್ಟಿಯಲ್ಲಿ ನಾನು ನಿಲ್ತೇನೆ ಅನ್ನೋ ರೀತಿಯಲ್ಲಿ ಒಂದು ಮಾರುಕಟ್ಟೆಯಲ್ಲಿ ಮಾತಾಡೋ ರೀತಿಯಲ್ಲಿ ಮಾತಾಡಿದ್ರು. ಮೊನ್ನೆ ಭಾಷಣದಲ್ಲೂ ಅಷ್ಟೇ ಮಾತಾಡುವಾಗ ಯುವ ಕೇಸರಿಯ ಬಗ್ಗೆ ಒಂದಷ್ಟು ಮಾತಾಡಿದ್ರು. ಕೊನೆಗೆ ಯುವ ಕೇಸರಿಯ ಕಾರ್ಯಕರ್ತರು ಕೂಡ ನನಗೆ ಮತ ಹಾಕಿರ್ಬೋದು ಅನ್ನೋದನ್ನ ನಾನು ಕೇಳಿಸಿಕೊಂಡೆ ಬಿಟ್ರೆ ದಯಾನಂದರು ನನಗೆ ಮತ ಹಾಕಿರ್ಬೋದು ಅನ್ನೋದನ್ನ ನಾನು ಎಲ್ಲಿ ಉಲ್ಲೇಖ ಆಗಲಿಲ್ಲ. ಆದ್ರೆ ಇವತ್ತು ದಯಾನಂದರು ಮತ ಹಾಕಿದ್ದಾರೆ, ಆವಾಗ ಅವರು ತಲೆಯನ್ನ ಅಲ್ಲಾಡಿಸಿದ್ರು ಅನ್ನೋ ರೀತಿಯಲ್ಲಿ ಬರ್ತಾ ಉಂಟು. ಏನ್ ಹೇಳ್ಬೇಕು ಇದಕ್ಕೆ? ಸತ್ಯವನ್ನ ಜನ ತಿಳ್ಕೊಳ್ಳಬೇಕು. ಆ ವಿಡಿಯೋವನ್ನ ತೋರಿಸಿ ಎಲ್ಲಾದ್ರೂ ಬಂದಿದ್ರೆ ಆ ರೀತಿ ಅವರು ಹೇಳಿರುವಂಥದ್ದು ಮತ್ತು ಅಲ್ಲಿ ಆ ರೀತಿ ಆಗಿರುವಂಥದ್ದು ಸತ್ಯ ಸಂಗತಿ ಇದ್ರೆ ಹೇಳಿ. ನಾನು ಹೇಳುವಂಥದ್ದು ಈ ರೀತಿ ಒಬ್ಬರಿಗೆ ಹಿಂಸೆ ಕೊಡುವಂಥದ್ದು ಸರಿಯಲ್ಲ. ಒಬ್ಬ ಶಾಸಕರಾಗಿ ಯಾವ ರೀತಿ ಒಂದು ವೇದಿಕೆಯಲ್ಲಿ ಮಾತನಾಡಬೇಕು ಅನ್ನೋದು ಕೂಡ ಸಭ್ಯತೆ ಅವ್ರ ಹತ್ರ ಇಲ್ವಾ? ಅಲ್ಲ ಸರ್, ಈಗ ನಿಮ್ಮ ಪ್ರಶ್ನೆ ಹೇಳಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಲ್ಲ, ಆ ರೀತಿ ಹೇಳಿಲ್ಲ ಅವರು. ಹೇಳಿಲ್ಲ ಮೀಡಿಯಾ ಅಲ್ಲ, ಮೀಡಿಯಾ ನಮ್ಮ ವಾಟ್ಸ್ಆಪ್ ಅಲ್ಲಿ ಅದೇ ಬರ್ತಾ ಉಂಟು. ನಾನು ಯುವ ಕೇಸರಿ ಒಬ್ಬ ಕಾರ್ಯಕ್ರಮದಲ್ಲಿ ಅನೇಕ ವರ್ಷದಿಂದ ಬರ್ತಾ ಇದ್ದೇನೆ. ಬಿಜೆಪಿಯಲ್ಲಿ ನಾನು ಪ್ರಯತ್ನ ಮಾಡಿದ್ದೆ, ನನಗೆ ಸಿಗ್ಲಿಲ್ಲ. ಆವಾಗ ನನಗೆ MLA ಚುನಾವಣೆ ಸಂದರ್ಭದಲ್ಲಿ ಯಾವ ಪಕ್ಷ ನನಗೆ ಅವಕಾಶ ಕೊಡುತ್ತೆ ಆ ಪಕ್ಷದಲ್ಲಿ ನಿಲ್ತೇನೆ ಅನ್ನೋ ರೀತಿಯಲ್ಲಿ ಅವರು ಮಾತಾಡಿರುವಂಥದ್ದು ಎಲ್ಲರಿಗೂ ಗೊತ್ತುಂಟು. ವ್ಯತಿರಿಕ್ತ ವಿಷಯದಲ್ಲಿ ನಾನು ಕೂಡ ಮಾತಾಡಲಿಲ್ಲ. ಒಂದು ವೇಳೆ ಆ ರೀತಿ ಅವರು ಹೇಳ್ತಿದ್ರೆ ದಯಾನಂದರು ನಮಗೆ ಮತ ಹಾಕಿದ್ದಾರೆ ಅಂತ ಹೇಳಿದ್ರೆ ಅದೇ ವೇದಿಕೆ ನಾನು ಬಾಯಿಗೆ ಒಪ್ಪಿದ್ದು ಬೀಗ ಆಗಿಲ್ಲ. ನೀವು ಎದ್ದು ನಿಂತು ಹೇಳಬೇಕಿತ್ತಲ್ಲ. ಯಾಕೆ ನಾವು ಹೇಳಿದ್ದಲ್ಲ ಆ ರೀತಿ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ದಶಮಾನದ ಒಂದು ಕಾರ್ಯಕ್ರಮ ಅಥವಾ ಆ ರೀತಿಯಲ್ಲಿ ವರ್ತನೆ ಮಾಡೋದು ನನ್ನಂತ ಒಬ್ಬ ಸಂಘಟನೆಯಲ್ಲಿ ಕಳೆದು ಬಂದಂತ ಎಲ್ಲವನ್ನು ಶಿಕ್ಷಣವನ್ನು ಪಡ್ಕೊಂಡು ಬಂದವ ನಾನೇನು ಸಾಮಾನ್ಯನಾಗೆಲ್ಲ ಇವತ್ತು ಮಂಡಲ ಅಧ್ಯಕ್ಷನಾಗಿ ಈ ರೀತಿ ಒಂದು ಜವಾಬ್ದಾರಿ ಹೇಳ್ಕೊಡ್ಬೇಕು. ನಾನು ಅನೇಕ ವರ್ಷ ಕೆಲಸ ಮಾಡಿದ್ದೇನೆ. ಕಳಿಸಿದಾರಲ್ಲ ಹೇಳುವಾಗ ನೀವು ನಗಾಡ್ತಾ ಇದ್ದೀರಿ. ಅವರು ಮಾತಾಡೋ ರೀತಿ ಯಾವ ರೀತಿ ಅಂತೇಳಿ ಅಲ್ಲಿ ಏನಾದ್ರು ಅವರು ಒಂದು ಒಳ್ಳೆ ರೀತಿಯಲ್ಲಿ ಮಾತಾಡುವಾಗ ನಮ್ಗೆ ಅದಕ್ಕೆ ಅಲ್ಲಿ ಅಸಭ್ಯ ರೀತಿಯಲ್ಲಿ ನಾನು ವರ್ತನೆ ಮಾಡೋದು ನನಗೆ ಯಾರು ಕಳಿಸ್ಕೊಂಡಿಲ್ಲ. ವೇದಿಕೆಯಲ್ಲಿ ಅವರು ಯಾವ ದರ್ಪದ ರೀತಿಯಲ್ಲಿ ಮಾಡ್ತಿದ್ರೆ ನಾನು ಅದೇ ರೀತಿ ನಾನೇ ಬಾಯಿಗೆ ಬೀಗಾಗಿದ್ದೇನೆ, ಕಡಿಗಾಗಿದ್ದೇನೆ. ನನಗೂ ಕೂಡ ಅಲ್ಲಿ ಉತ್ತರ ಕೊಟ್ಟೆ ಗೊತ್ತಿರ್ಲಿಲ್ವಾ? ಅಷ್ಟು ತಿಳುವಳಿಕೆ ನನ್ನ ಹಿರಿಯರ ರೀತಿ ಸ್ಥಾನದಲ್ಲಿ ಕೂತ್ಕೊಳಿಸಿದ್ದಾರೆ. ಈ ಬಗ್ಗೆ ಈಗಾಗಲೇ ನೀವು ಒಂದೆರಡು ಮೀಡಿಯಾದಲ್ಲಿ ಕೊಟ್ಟಿದ್ದೀರಲ್ಲ ಮಾಹಿತಿ. ಮೀಡಿಯಾದವರು ನನಗೆ ಫೋನ್ ಮಾಡ್ತಾರೆ, ತುಂಬಾ ಜನ ಫೋನ್ ಮಾಡಿದ್ರು. ಒಂದೆರಡು ಜನ ಮಾತಾಡಿದ್ರೆ ನಾನು ಹೀಗೆ ಹೇಳಿದ್ದೇನೆ ಅಂತ ಅವರು ಬೇರೆ ಬೇರೆ ರೀತಿಯಲ್ಲಿ ಹಾರಿಕೊಂಡಿರುವವರು ಅಂತ ನಾನು ತುಂಬಾ ಮಾತಾಡಲಿಕ್ಕೆ ಇಷ್ಟ ಅಂತ ಹೇಳಿದ್ದೇನೆ. ಮತ್ತೆ ಜಿಲ್ಲೆಯಿಂದ ಬಂದ ಎಲ್ಲವನ್ನು ನಾನು ಪುತ್ತೂರು ಕ್ಷೇತ್ರ ಮಂಡಲ ವ್ಯವಸ್ಥೆಯಲ್ಲಿ ಒಂದಷ್ಟು ಮಾತುಕತೆ ಈ ರೀತಿ ಬರುವಂತಹ ಸಂದರ್ಭದಲ್ಲಿ ನಾವು ಮಾತಾಡಿ ಬಿಡ್ತೇವೆ. ಯಾವ ರೀತಿ ಉತ್ತರ ಕೊಡಬೇಕು, ಯಾವ ರೀತಿ ಹೇಳ್ಬೇಕು ಅಂತ ಹೇಳಿ ನಮಗೂ ನಮ್ಮ ಪಕ್ಷ ಒಂದಷ್ಟು ಇರುವುದಿಲ್ವಾ, ನಮಗೆ ಕಲಿಸಿಕೊಟ್ಟಿರುವುದಿಲ್ವಾ? ಈಗ ಶಾಸಕರು ಕೊಡ್ತಿದ್ದೆ ಅಲ್ಲೇ ಉತ್ತರ ಅಷ್ಟು ಗೊತ್ತಿಲ್ಲ ನಮ್ಗೆ. ಈಗ ವಾಟ್ಸ್ಆಪ್ ಅಲ್ಲಿ ಬರೋದು ಕೂಡ ನಮ್ಗೆ ಅದೇ ನೋವು. ಯಾಕಂತ ಹೇಳಿದ್ರೆ ನೀವು ಅದಕ್ಕೆ ಯಾಕೆ ಉತ್ತರ ಸ್ಟೇಜ್ ಅಲ್ಲೇ ಕೊಟ್ಟಿಲ್ಲ ಅಂತ ಹೇಳಿ. ಸ್ಟೇಜ್ ಅಲ್ಲಿ ಆ ರೀತಿ ವರ್ತನೆ ಮಾಡಿದ್ರೆ ನಾನು ಖಂಡಿತ ಕೊಡ್ತಿದ್ದೆ. ಸ್ಟೇಜ್ ಒಂದು ಆಶಾತ್ಮಕ ರೀತಿಯಲ್ಲಿ ಮಾತಾಡುವಾಗ ಎಲ್ಲರೂ ನೆಗಡೋ ರೀತಿಯಲ್ಲಿ ಮಾತಾಡುವಾಗ ಹೇಳುವಾಗ ಅದಕ್ಕೆ ಆ ರೀತಿ ನಾವು ಅದು ಕೂಡ ನಮ್ಮ ಕಾರ್ಯಕ್ರಮ ದಶಮಾನೋತ್ಸವ ಅದನ್ನು ಹಾಳು ಮಾಡಬೇಕು. ನಾನು
ಏನಾದರೂ ನಾನು ಬೇರೆ ರೀತಿಯ ಉತ್ತರಗಳಲ್ಲಿ ಆ ಕಾರ್ಯಕ್ರಮದಲ್ಲಿ ಯಾರು ಹಾಳು ಮಾಡಿದೆ ಅಂತ ಆಗ್ತದೆ. ಹೌದಲ್ವೇ? ಅಲ್ಲ ಈಗ ಯಾವ್ದು ಗ್ಯಾರಂಟಿ ಕೊಡಿ. ಈಗ ಅಶೋಕ್ ರೈ ಅವರು ನನಗೆ ಸ್ಪಷ್ಟನೆ ಕೊಡಬೇಕು. ಈಗ ಎಲ್ಲ ಹರಿದಾಡ್ತಾ ಇರೋದು ಯಾರಿಗೆ ಸ್ಪಷ್ಟನೆ ಇಲ್ಲ? ಈಗ ಎಲ್ಲ ಎಲ್ಲ ನಮ್ಮ ಬಿಜೆಪಿ ಮತದಾರರಿಗೆ, ಬಿಜೆಪಿ ಪಕ್ಷದ ಕಾರ್ಯಕರ್ತರಿಗೆ ಎಲ್ಲರೂ ನಾನು ಉತ್ತರ ಕೊಡಬೇಕಲ್ಲ. ಯಾವ ಮಾಧ್ಯಮದಲ್ಲಿ ಒಂದು ಸ್ಪಷ್ಟವಾಗಿ ಹೇಳಿ, ಅದು ನಿಮ್ಮ ಘಟನೆ ಬಗ್ಗೆ ಸ್ಪಷ್ಟವಾಗಿ ಹೇಳಿ. ಶಾಸಕರು ಬಂದಲ್ಲಿ ಮಾತಾಡುವಂತ ರೀತಿಯಲ್ಲಿ ಆಗಿರುವಂತ ವ್ಯತ್ಯಾಸಗಳು ಅಂತ ಹೇಳಿ ಎಲ್ಲದರಲ್ಲೂ ಕಾಣ್ತಾ ಉಂಟು. ನನಗೆ ಇಲ್ಲೊಂದು ಮೊಬೈಲ್ ಅಲ್ಲಿ ಕಾಣ್ತಾ ಉಂಟು, ಎಲ್ಲರಲ್ಲಿ ಕಾಣ್ತಾ ಉಂಟಲ್ಲ. ಅದು ಎಲ್ಲದರಲ್ಲಿ ಅಂದ್ರೆ ಯಾವ್ದ್ರಲ್ಲಿ ಅಂತ ಹೇಳ್ಬೇಕು. ಈಗ ನಮ್ಮ ಪತ್ರಿಕೆ ಎಲ್ಲರೂ ಬರಲಿಲ್ಲ. ಒಂದು ಆಶಾಸ್ಪದ ರೀತಿಯಲ್ಲಿ ಇವರೂ ಹಾಕಿರ್ಬೋದು ಅವರೂ ಹಾಕಿರ್ಬೋದು ಅನ್ನೋ ರೀತಿಯಲ್ಲಿ ಮಾತಾಡಿದವರು. ಹೇಳಿಲ್ಲ ಅಂತ ಹೇಳಿಲ್ಲ. ಹೇಳಿ ನನ್ನ ಬಗ್ಗೆ ಹೇಳಿದ್ದಕ್ಕೆ ನಾನು ಮಾತ್ರ ಉತ್ತರ ಕೊಡಬೇಕು. ಅಲ್ಲ, ರಾಜ್ಯದ ಬಗ್ಗೆ ಅದಕ್ಕೂ ಉತ್ತರ ಕೊಡಬೇಕು, ಇದಕ್ಕೂ ಉತ್ತರ ಕೊಡಬೇಕು, ಹೇಳக்கூಡ ಉತ್ತರ ಕೊಡಬೇಕು, ಹೇಳಕ್ ಕೊಡ್ತಾ ಇದ್ದೇನೆ. ಇದನ್ನು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ನಾನು ಹೇಳಿದ್ದೇನೆ, ನಂಗೆ ಅವ್ರು ಹೇಳಿದ್ದಾರೆ ಅಂತ ಹೇಳಿ. ಒಂದು ವೇಳೆ ಆ ರೀತಿಯಲ್ಲಿ ಹೇಳ್ತಿದ್ರೆ ಅದೇ ವೇದಿಕೆಯಲ್ಲಿ ಯಾವ ರೀತಿ ಉತ್ತರ ಕೊಡೋದು ಅದೇ ರೀತಿ ನಾನು ಕೊಡ್ತಿದ್ದೆ. ಈಗ ಮತ ಹಾಕಿರಬಹುದು ಅಂತ ಅವರು ಹೇಳಿದಾರ ಭಾಷಣದಲ್ಲಿ ಆ ರೀತಿ ಯಾರು ನನ್ನನ್ನು ಹೇಳಿಲ್ಲ. ಅಲ್ಲ ಸರಿ, ಯುವ ಕೇಸರಿ ಬಗ್ಗೆ ಹೇಳಿರುವಂತದ್ದು. ಯುವ ಕೇಸರಿ ಬಗ್ಗೆ ಯುವ ಕೇಸರಿ ಅವರು ಕೂಡ ಹಾಕಿರ್ಬೋದು ಅಂತ ಹೇಳಿದ್ರು. ಅಲ್ಲ, ಹಾಕಿರ್ಬಹುದು ಅಂತ ಹೇಳಿದ್ರಲ್ಲ. ಅದು ಹೇಳಿದ್ರು. ಹಾಕಿದ್ದಾರೆ ಅಂತ ಹೇಳಿದ್ರು. ಹೆಸರನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ನನಗೆ ವೋಟ್ ಹಾಕಿದವರಲ್ಲಿ ದಯಾನಂದ ಶೆಟ್ಟರು ಕೂಡ ಒಬ್ಬರು ಅಂತ ಬಂದಿದೆ ತೋರಿಸಿ ನನಗೆ. ಅಂತ ನಿದ್ರೆ ತೋರಿಸಿ ಅಲ್ಲ ನನಗೆ. ಅದು ಇದು ಎಲ್ಲವನ್ನು ಹೇಳ್ತಾರೆ ಅವರು. ನಮ್ಮ ಯಾವ್ದಾದ್ರು ಹಿಂದೂ ಸಂಘಟನೆ ಯಾವ್ದಾದ್ರು ಕಾರ್ಯಕ್ರಮ ಬಂದ ಕೂಡಲೇ ನಾನು ಹಿಂದೂ ಅದು ಇದು ಎಲ್ಲವನ್ನು ಹೇಳ್ತಾರೆ ಅವರು. ಇಡೀ ಹಿಂದೂ ಸಮಾಜಕ್ಕೆ ಕಳೆದ ಅನೇಕ ದಿವಸದಲ್ಲಿ ಬೇರೆ ಬೇರೆ ಸಂಘಾತಿಗಳು ಮೊನ್ನೆ ಚಾಮರಾಜಪೇಟೆ. ಈಗ ಅವರು ಹಿಂದೂ ಅಂತ ಹೇಳ್ಕೊಡ್ಬಾರ್ದ? ಅಲ್ಲಲ್ಲ, ಆ ರೀತಿ ಹೇಳ್ಬೋದು. ಒಂದು ಹೋರಾಟವನ್ನು ಮಾಡಿ ನಾವು ಕೂಡ ಹೊರಟು ಬರ್ತೇವೆ. ಹಿಂದೂಗಳಿಗೆ ಅನ್ಯಾಯ ಆದಾಗ ಮೊನ್ನೆ ಅವರು ಗೋಮಾತೆಯ ಕೆಚ್ಚವನ್ನು ಕತ್ತಿದಂತ ಸಾಧ್ಯ ಇಡೀ ಒಂದು ಸ್ಟೇಟ್ಮೆಂಟ್ ಅವ್ರು ಕೊಟ್ಟಿದಾರ. ನಾನು ಕೇಳೋದು ಅಂತದ್ದು ಕೊಯ್ದು ಅವರು ನಮಗೆ ಸಾಕಾಗುಂಟು. ನಮ್ದು ಕೂಡ ಅಲ್ಲ, ಅವ್ರು ಹೇಳ್ತಾರೆ ನಾನು ಹಿಂದೂ ಮಾತಾಡೋದು ನಮ್ಮ ಧರ್ಮಗಳಲ್ಲಿ ನಮ್ಮ ವಿಷಯ ಮಾಡಿದ್ದಾರೆ, ಅದು ಬಿಡ್ತಾರೆ, ಇದು ಬಿಡ್ತಾರೆ ಅಂತ ಹೇಳೋರು. ಇವರಿಂದ ಹೋರಾಟ ಅಂತ ಕೇಳುದು ನಮ್ಗೆ. ನಾವು ಅನೇಕ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈಗ ನೀವು ಹಾಗೆ ಮಾಡ್ತೀರಿ ಅಂತ ಹೇಳಿದ್ರು ಅವರು. ಈಗ ಅನೇಕ ಕಾರ್ಯಕರ್ತರು ನನ್ನ ಹತ್ರ ಬರ್ತಾರೆ, ಕೇಳ್ತಾರೆ ಈ ರೀತಿ ಎಲ್ಲ ಉಂಟು, ನಮ್ಗೆ ಅವಕಾಶ ಮಾಡಬೇಕು, ಯಾವ್ದಾದ್ರು ಒಂದು ಕೆಲಸ ಕೊಡಿ ಅಂತ ಹೇಳಿದ್ರೆ ನಾನು ಯಾರು ಬೇಕಾದ್ರೆ ನಮ್ಮ ಕಾರ್ಯಕರ್ತರು ಒಂದು ಮಾತಾಡೋದು ಮಾತಾಡಬೇಕಲ್ಲ. ಕೇಳುವಂಥದ್ದು ಸಹಜವಾದ ಒಂದು ಪ್ರಕ್ರಿಯೆ ಅಲ್ಲ ಅದು. ಅಂಥದ್ದೇನೋ ರೀತಿ ನನಗೆ ತೋರಿಸಿ ಅಂತ ಹೇಳಿ. ನಾನು ಏನಾದರೂ ಒಂದು ತಪ್ಪು ಮಾಡಿದ್ದೇನೆ, ಏನಾದರೂ ಒಂದು ಹೇಳಿ ಅವರು. ಅದೇ ರಾಜಕೀಯದ ತಂತ್ರಗಾರ ಇರ್ತಿರ್ತದೆ. ಎದುರಾಳಿ ಪಕ್ಷದವರನ್ನ ನೈತಿಕವಾಗಿ ಕುಗ್ಗಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನೀವು ಒಂದೇ ವೇದಿಕೆಯಲ್ಲಿ ಒಂದೇ ಸಂಘಟನೆ, ಎರಡು ಕಾರ್ಯಕ್ರಮ ಸಮಾನ ಮನಸ್ಸಿನಲ್ಲಿ ಕಾಣ್ತಾ ಇದ್ದೀರಿ ನೋಡುವಾಗ. ಅವರು ಶಾಸಕರು ನೀವು ಒಟ್ಟಿಗೆ ಇದ್ದವರು ಬೆಳಸೆ. ಹಾಗಾಗಿ ಉದ್ದೇಶಪೂರ್ವಕವಾಗಿ ನಿಮ್ಮನ್ನು ಆ ವೇದಿಕೆಯಲ್ಲಿ ನಿಮ್ಮನ್ನು ಸ್ವಲ್ಪ ಡೌನ್ ಮಾಡಬೇಕು ಅಂತ ಯಾಕೆ ಹೇಳಿಲ್ಲ? ಅದೇ ಉದ್ದೇಶದಿಂದ ಅವರು ಹೇಳಿರುವಂಥದ್ದು. ಎಂತ ಹೇಳಿದ್ದಾರೆ? ಹೇಳಿರುವಂಥದ್ದು ಎಂತ ಉದ್ದೇಶ ಅಂತ ಹೇಳಿ ಏನಾದ್ರು ಅದು ಆಶಾಪದ ರೀತಿಯಲ್ಲಿ ಮಾತಾಡ್ತಿದ್ದವರು. ಈಗ ಹೇಳಿ. ಇವತ್ತು ಬಂದಿರುವಂತಹ ಒಟ್ಟು ವ್ಯವಸ್ಥೆ ಯಾವ ರೀತಿ ಏನಾದ್ರು ನಮ್ಮ ಅಶೋಕ್ ರೈಗೆ ಮತವನ್ನು ಮಾಡಿರ್ಬೋದು ಅನ್ನೋ ರೀತಿಯಲ್ಲಿ ಬರ್ತಾ ಉಂಟಲ್ಲ, ಅದನ್ನು ಆ ರೀತಿ ಅಂತ ನಿಮ್ಮ ಕಾರ್ಯಕರ್ತರ ಬಗ್ಗೆ ಬಿಜೆಪಿ ಮಂಡಲ ಅಧ್ಯಕ್ಷರು ಆವಿನ ಎಲೆಕ್ಷನ್ ಅಲ್ಲಿ ಅಶೋಕ್ ರೈ ವೋಟ್ ಹಾಕಿದ್ದಾರೆ ಅಂತ ಫೀಲಿಂಗ್ ಬರ್ತಾ ಉಂಟು ಈ ಒಂದು ವೈರಲ್ ಕಾರಣದಿಂದ. ಕಾರ್ಯಕರ್ತರು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಅದಕ್ಕೆ ಒಂದು ಶಶೀಕರಣ ಕೊಡ್ಬೇಕಂತ ಹೇಳಿ ನಾನು ಪ್ರೆಸ್ ಕರ್ತದ್ದು. ನಾವು ನಮ್ಮ ತಪ್ಪು ಮಾಡಿದ್ರೆ ಎಲ್ಲವೂ ನಾವು ಎಲ್ಲವನ್ನು ಎದುರಿಸ್ತೇವೆ. ಅದರ ಏನು ಮುದ್ಗರ ಶಾಸಕರು ಯಾವ ನಮ್ಮ ಭಾಷೆಯಲ್ಲಿ ಇದ್ದಾಗ ನಾವು ಅವರಿಗೆ ಗೌರವ ಮಾಡ್ತಿದ್ದೇವೆ, ಅದರಲ್ಲಿ ತಪ್ಪಿಲ್ಲ. ಈಗ ಕಾಂಗ್ರೆಸ್ನವರು